ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ನಿಮಗೆಲ್ಲರಿಗೂ ಲೋಕ್ ಡೈರೀಸ್ ಚಾನಲ್ಗೆ ಸ್ವಾಗತ. ನೀವು ಬಾಲ್ಯದಿಂದಲೂ ಅವಳಿ ಮಕ್ಕಳನ್ನು ನೋಡಿರಬೇಕು. ಕೆಲವೊಮ್ಮೆ ಅವಳಿಗಳು ಒಂದೇ ರೀತಿ ಕಾಣುತ್ತವೆ ಮತ್ತು ಕೆಲವೊಮ್ಮೆ ಅವು ಒಂದೇ ಸಮಯದಲ್ಲಿ ಜನಿಸಿದರೂ ನೋಟದಲ್ಲಿ ವಿಭಿನ್ನವಾಗಿರುತ್ತವೆ. ಯಾವುದೇ ಮಹಿಳೆಯ ಜೀವನದಲ್ಲಿ ಗರ್ಭಾವಸ್ಥೆಯು ಅತ್ಯಂತ ಪ್ರಮುಖ ಸಮಯವಾಗಿದೆ. ಮಗುವಿಗೆ ಜನ್ಮ ನೀಡಿದ ನಂತರ ತಂದೆ ತಾಯಿಯರ ಸಂತಸ ಮುಗಿಲು ಮುಟ್ಟುತ್ತದೆ. ಮನೆಯಲ್ಲಿ ಮಗುವಿನ ಜನನದ ವಾತಾವರಣವು ತುಂಬಾ ಸಂತೋಷಕರವಾಗಿರುತ್ತದೆ. ಮಹಿಳೆಗೆ ಅವಳಿ ಮಕ್ಕಳಿದ್ದರೆ ಈ ಸಂತೋಷವು ಮತ್ತಷ್ಟು ಹೆಚ್ಚಾಗುತ್ತದೆ. ಅವಳಿ ಮಕ್ಕಳು ಹುಟ್ಟಿದರೆ ಆ ದಿನ ನಮಗೆ ವಿಶೇಷವಾಗಿರುತ್ತದೆ ಹಾಗೂ ಆಶ್ಚರ್ಯ ಕೂಡ ಆಗಿರುತ್ತದೆ. ಹೀಗಿರುವಾಗ ಈ ಅವಳಿ ಮಕ್ಕಳು ಹುಟ್ಟುವುದು ಹೇಗೆ ಎಂಬ ಪ್ರಶ್ನೆ ನಮ್ಮ ಮನದಲ್ಲಿ ಮೂಡುತ್ತದೆ. ಅವಳಿ ಮಕ್ಕಳ ಬಗ್ಗೆ ನಮ್ಮಲ್ಲಿ ಅನೇಕ ರೀತಿಯ ಪುರಾಣಗಳು ಪ್ರಚಲಿತದಲ್ಲಿದೆ ಮತ್ತು ವಿಭಿನ್ನ ಜನರು ಅದರ ಬಗ್ಗೆ ವಿಭಿನ್ನವಾಗಿ ಯೋಚಿಸುತ್ತಾರೆ. ಕೆಲವು ರೀತಿಯ ಕೊರತೆ ಅಥವಾ ಸಮಸ್ಯೆಯಿಂದ ಅವಳಿಗಳು ಹುಟ್ಟುತ್ತವೆ ಎಂದು ಕೆಲವರು ಭಾವಿಸುತ್ತಾರೆ. ಅವಳಿ ಮಕ್ಕಳನ್ನು ಹೊಂದಲು ಅನೇಕ ಕಾರಣಗಳು ಕಾರಣವಾಗಬಹುದು. ಕುಟುಂಬದ ಆನುವಂಶಿಕ ಸ್ಥಿತಿ, ಫಲವತ್ತತೆ, ಚಿಕಿತ್ಸೆ ಇತ್ಯಾದಿಗಳ ಕಾರಣದಿಂದಾಗಿ ಮಹಿಳೆಯು ಅವಳಿಗಳಿಗೆ ಜನ್ಮ ನೀಡಬಹುದು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅವಳಿ ಮಕ್ಕಳು ಹೇಗೆ ಹುಟ್ಟುತ್ತವೆ ಹಾಗೂ ಇದರ ಹಿಂದಿರುವ ವಿಜ್ಞಾನವೇನು ಎಂಬುದನ್ನು ನಾವು ತಿಳಿಯೋಣ. ವೀರ್ಯವು ಫಲವತ್ತಾದ ಅಂಡಾಣುವನ್ನು ತಲುಪಿದಾಗ ಭ್ರೂಣವಾಗಲು 2 ಮೊಟ್ಟೆಗಳು ಗರ್ಭಾಶಯದಲ್ಲಿದ್ದರೆ ಆ ಮಹಿಳೆ ಅವಳಿ ಮಕ್ಕಳಿಗೆ ಜನ್ಮ ನೀಡುವ ಸಾಧ್ಯತೆ ಹೆಚ್ಚುತ್ತದೆ ಎಂದು ವೈದ್ಯರು ಅಭಿಪ್ರಾಯಪಡುತ್ತಾರೆ. ಅವಳಿಗಳಲ್ಲಿ 2 ವಿಧಗಳಿವೆ. ಒಂದನ್ನು ಪರಸ್ಪರ ಭಿನ್ನವಾಗಿ ಕಾಣುವುದನ್ನು ಮೊನೊಜೈಗೋಟಿಕ್ ಎಂದು ಕರೆಯಲಾಗುತ್ತದೆ ಮತ್ತು ಇನ್ನೊಂದನ್ನು ಡಿಜೈಗೋಟಿಕ್ ಎಂದು ಕರೆಯಲಾಗುತ್ತದೆ. ಸಾಮಾನ್ಯ ಮಹಿಳೆಯು ಒಂದು ಮಗುವಿಗೆ ಜನ್ಮ ನೀಡುತ್ತಾಳೆ. ಅನೇಕ ಬಾರಿ ಮಹಿಳೆಯು 2 ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. ಮಕ್ಕಳು ಹೇಗೆ ಹುಟ್ಟುತ್ತಾರೆ ಎಂಬುದನ್ನು ಮೊದಲು ತಿಳಿದುಕೊಳ್ಳೋಣ. ವಾಸ್ತವವಾಗಿ ಮಹಿಳೆಯರಲ್ಲಿ ಋತುಮತಿಯಾದ ನಂತರ 10 ದಿನದಿಂದ 18 ದಿನಗಳವರೆಗೆ ಅಂಡಾಣು ಉತ್ಪತ್ತಿಯಾಗುತ್ತದೆ. ಇದನ್ನು ಓವಮ್ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಋತುಮತಿಯಾಗಲಾರಂಭಿಸಿದ ಕೂಡಲೇ ಒಬ್ಬ ಸ್ತ್ರೀಗೆ ಗರ್ಭಧರಿಸುವ ಸಾಮರ್ಥ್ಯ ಬರುತ್ತದೆ. ಮಾಸವು ಮಹಿಳೆಯು ಋತುಮತಿಯಾಗುತ್ತಾಳೆ. ಮಾಸಿಕ ಸ್ರಾವ ಆರಂಭವಾದ 10 ದಿನದಿಂದ 18 ದಿನಗಳ ಅವಧಿಗಳಲ್ಲಿ ಹೆಂಗಸಿನ ಅಂಡಾಶಯದಲ್ಲಿ ಅಂಡಾಣು ಉತ್ಪತ್ತಿಯಾಗುತ್ತದೆ. ಈ ಸಮಯದಲ್ಲಿ ಪುರುಷ ಮತ್ತು ಮಹಿಳೆ ದೈಹಿಕ ಸಂಪರ್ಕವಾದಾಗ ಪುರುಷನ ವೀರ್ಯದಲ್ಲಿರುವ ಒಂದು ವೀರ್ಯವು ಮೊಟ್ಟೆಯನ್ನು ಪ್ರವೇಶಿಸುತ್ತದೆ. ಗಂಡಿನ ವೀರ್ಯಾಣುಗಳಲ್ಲಿ ಒಂದು ಅಂಡಾಣುವಿನೊಡನೆ ಸೇರಿಕೊಂಡು ಗರ್ಭೋತ್ಪತ್ತಿಯಾಗುತ್ತದೆ. ಹೆಣ್ಣಿನ ಅಂಡಾಣು ಮತ್ತು ಗಂಡಿನ ವೀರ್ಯಾಣು ಕೂಡುವ ಪ್ರಕ್ರಿಯೆಯಿಂದ ಮಹಿಳೆ ಗರ್ಭಿಣಿಯಾಗುತ್ತಾಳೆ. ಗರ್ಭಕೋಶದಲ್ಲಿ ಭ್ರೂಣ ರೂಪುಗೊಳ್ಳುತ್ತದೆ. 280 ದಿನಗಳ ನಂತರ ಮಹಿಳೆ ಮಗುವಿಗೆ ಜನ್ಮ ನೀಡುತ್ತಾಳೆ. ಇನ್ನು ಹೆಚ್ಚು ವೈಜ್ಞಾನಿಕವಾಗಿ ಹೇಳುವುದಾದರೆ ಸ್ತ್ರೀ ಅಂಡಾಣು ಮತ್ತು ಪುರುಷ ವೀರ್ಯಾಣು ಲೈಂಗಿಕ ಕ್ರೋಮೋಸೋಮ್ಗಳನ್ನು ಒಳಗೊಂಡಿರುತ್ತವೆ. ಅಂಡಾಣುವಿನಲ್ಲಿ ಒಂದೇ ಬಗೆಯ ಕ್ರೋಮೋಸೋಮ್ಗಳು ಮಾತ್ರ ಇರುತ್ತವೆ. ಅದಕ್ಕೆ ಎಕ್ಸ್ ಕ್ರೋಮೋಸೋಮ್ಗಳು ಎಂದು ಹೆಸರು. ಆದರೆ ಪುರುಷ ವೀರ್ಯಾಣುವಿನಲ್ಲಿ 2 ಬಗೆಯ ಕ್ರೋಮೋಸೋಮ್ಗಳಿರುತ್ತವೆ. ಅವಕ್ಕೆ ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ಗಳೆಂದು ಹೆಸರು. ಗಾತ್ರದಲ್ಲಿ ಎಕ್ಸ್ ಕ್ರೋಮೋಸೋಮ್ಗಳು ವೈ ಕ್ರೋಮೋಸೋಮ್ಗಳಿಗಿಂತ ಸ್ವಲ್ಪ ದೊಡ್ಡದು. ಗಂಡಸಿನ ವೀರ್ಯಾಣುವಿನ ಎಕ್ಸ್ ಕ್ರೋಮೋಸೋಮ್ ಅಂಡಾಣುವಿನೊಡನೆ ಸೇರಿ ಗರ್ಭೋತ್ಪತ್ತಿಯಾದರೆ ಹುಟ್ಟುವ ಮಗು ಹೆಣ್ಣಾಗಿರುತ್ತದೆ. ಗಂಡಸಿನ ವೀರ್ಯಾಣುವಿನ ವೈ ಕ್ರೋಮೋಸೋಮ್ ಅಂಡಾಣುವಿನೊಡನೆ ಸೇರಿ ಗರ್ಭೋತ್ಪತ್ತಿಯಾದರೆ ಹುಟ್ಟುವ ಮಗು ಗಂಡಾಗಿರುತ್ತದೆ. ಹೀಗೆ ಹುಟ್ಟುವ ಮಗು ಗಂಡು ಅಥವಾ ಹೆಣ್ಣು ಎಂಬುದನ್ನು ನಿರ್ಧರಿಸುವುದು ವೈ ಮತ್ತು ಎಕ್ಸ್ ಕ್ರೋಮೋಸೋಮ್ಗಳು. ಗಂಡಸಿನ ವೀರ್ಯಾಣು ಒಳಗೊಂಡಿರುವ ಲೈಂಗಿಕ ಕ್ರೋಮೋಸೋಮ್ಗಳಲ್ಲಿ ಯಾವುದು ಅಂಡಾಣುವಿನೊಡನೆ ಸೇರಿಕೊಳ್ಳುತ್ತದೆ ಎಂಬುದರ ಆಧಾರದ ಮೇಲೆ ಗಂಡು ಅಥವಾ ಹೆಣ್ಣು ಮಗು ಹುಟ್ಟುತ್ತದೆ. ಹಾಗಾದರೆ ಅವಳಿ ಮಕ್ಕಳು ಹೇಗೆ ಹುಟ್ಟುತ್ತವೆ? ಈ ಹಿಂದೆ ಹೇಳಿದಂತೆ ಮಾಸಿಕ ಸ್ರಾವ ಶುರುವಾದ 10 ರಿಂದ 18ನೇ ದಿನದ ಅವಧಿಯಲ್ಲಿ ಹೆಂಗಸಿನ ಅಂಡಾಶಯದಲ್ಲಿ ಅಂಡಾಣು ಉತ್ಪತ್ತಿಯಾಗುತ್ತದೆ. ಈ ಅವಧಿಯಲ್ಲಿ ಗಂಡು ಹೆಣ್ಣು ಮಿಲನವಾದಾಗ ಗಂಡಸಿನ ವೀರ್ಯಾಣುಗಳಲ್ಲಿ ಒಂದು ಸ್ತ್ರೀ ಅಂಡಾಣುವನ್ನು ಕೂಡಿಕೊಳ್ಳುತ್ತದೆ. ಆಗ ಗರ್ಭೋತ್ಪತ್ತಿಯಾಗುತ್ತದೆ. ಹೀಗೆ ಗರ್ಭಧರಿಸಿದ 280 ದಿನಗಳ ಬಳಿಕ ಮಗು ಹುಟ್ಟುತ್ತದೆ ಎಂಬುದು ನಿಮಗೆ ಸ್ಪಷ್ಟವಾಗಿರಬೇಕು. ಆದರೆ ಕೆಲವು ವೇಳೆ ಗರ್ಭೋತ್ಪತ್ತಿಯಾದ ಬಳಿಕ ಅಂಡಾಣು 2 ಭಾಗಗಳಾಗಿ ವಿಭಜನೆಗೊಳ್ಳುತ್ತದೆ. ಈ 2 ಭಾಗಗಳು ಗರ್ಭಕೋಶದಲ್ಲಿ 2 ಪ್ರತ್ಯೇಕ ಭ್ರೂಣಗಳಾಗಿ ಬೆಳೆಯುತ್ತವೆ. ಇದರ ಪರಿಣಾಮವಾಗಿ
ಅಂತಹ ಸ್ತ್ರೀ 2 ಮಕ್ಕಳಿಗೆ ಜನ್ಮವೀಯುತ್ತಾಳೆ. ಹೀಗೆ ಹುಟ್ಟಿದ 2 ಮಕ್ಕಳು ಒಂದೇ ರೂಪವನ್ನು ಹೊಂದಿರುತ್ತವೆ. ಅವುಗಳ ಬಣ್ಣವು ಒಂದೇ ಆಗಿರುತ್ತದೆ, ನೋಡುವುದಕ್ಕೂ ಒಂದೇ ರೀತಿ ಇರುತ್ತವೆ. ಅವೆರಡರ ಹಾವಭಾವಗಳು ಒಂದೇ ರೀತಿಯಾಗಿರುತ್ತವೆ. ಸಾಮಾನ್ಯವಾಗಿ ಈ 2 ಮಕ್ಕಳು ಗಂಡಾಗಿರುತ್ತವೆ ಅಥವಾ ಹೆಣ್ಣಾಗಿರುತ್ತವೆ. ಈ 2 ಮಕ್ಕಳು ಒಂದೇ ಅಂಡಾಣುವಿನಿಂದ ಉತ್ಪತ್ತಿಯಾಗಿರುವುದಕ್ಕೆ ಇದೇ ಒಂದು ಕಾರಣವಾಗಿದೆ. ಕೆಲವು ಬಾರಿ ಗಂಡಿನ 2 ವೀರ್ಯಾಣುಗಳು ಒಂದೇ ಮಹಿಳೆಯ 2 ಅಂಡಾಣುಗಳೊಂದಿಗೆ ಪ್ರತ್ಯೇಕವಾಗಿ ಸೇರಿಕೊಳ್ಳುತ್ತವೆ. ಆಗ ಗರ್ಭಕೋಶದಲ್ಲಿ 2 ಭ್ರೂಣಗಳು ಬೆಳೆಯುತ್ತವೆ. ಆಗಲೂ ಸ್ತ್ರೀ 2 ಮಕ್ಕಳಿಗೆ ಜನ್ಮ ಕೊಡುತ್ತಾಳೆ. ಹೀಗೆ ಹುಟ್ಟಿದ 2 ಮಕ್ಕಳು ಎಲ್ಲಾ ರೀತಿಯಲ್ಲೂ ಬೇರೆ ಬೇರೆಯಾಗಿರಬಹುದು. ಇವೆರಡರಲ್ಲಿ ಒಂದು ಗಂಡಾಗಬಹುದು, ಮತ್ತೊಂದು ಹೆಣ್ಣು ಮಗುವಾಗಬಹುದು. ಇಂತಹ ಮಕ್ಕಳ ಗುಣಗಳು ಮತ್ತು ಅಭ್ಯಾಸಗಳು ಬೇರೆ ಬೇರೆಯಾಗಿರಬಹುದು. ಪ್ರಪಂಚದ ಎಲ್ಲ ಅವಳಿ ಮಕ್ಕಳು ಸುಮಾರು 80% ಈಗ ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಸಂಭವಿಸುತ್ತದೆ ಎಂದು ಸಂಶೋಧಕರು ಕಂಡುಹಿಡಿದಿದ್ದಾರೆ. ಇಂಗ್ಲೆಂಡಿನಲ್ಲಿ 1,000 ಹೆರಿಗೆಯಲ್ಲಿ 15 ರಿಂದ 17 ಅವಳಿ ಮಕ್ಕಳು ಜನಿಸುತ್ತಾರೆ ಎಂದು ತಿಳಿದು ಬಂದಿದೆ. ಈ ಅಧ್ಯಯನವು IVF ಮತ್ತು ಕೃತಕ ಗರ್ಭಧಾರಣೆ ಹೆಚ್ಚಳದಿಂದಾಗಿ ಪ್ರತಿ 42 ಮಕ್ಕಳಲ್ಲಿ ಒಬ್ಬರು ಈಗ ಅವಳಿ ಮಕ್ಕಳು ಜನಿಸಿವೆ ಎಂದು ತಿಳಿದು ಬಂದಿದೆ. ಅಧ್ಯಯನದ ಪ್ರಕಾರ ಹಿಂದೆಂದಿಗಿಂತಲೂ ಹೆಚ್ಚು ಅವಳಿ ಮಕ್ಕಳು ಜನಿಸುತ್ತಿದ್ದಾರೆ. ಪ್ರಪಂಚದಾದ್ಯಂತ ಪ್ರತಿ ವರ್ಷ ಸುಮಾರು 1.6 ಮಿಲಿಯನ್ ಅವಳಿ ಮಕ್ಕಳು ಜನಿಸುತ್ತವೆ. ಇದಕ್ಕೆ ಪ್ರಮುಖ ಕಾರಣವೇನೆಂದರೆ ಇನ್ವಿಟ್ರೋ ಫಲೀಕರಣ IVF, ಅಂಡಾಶಯದ ಸಿಮ್ಯುಲೇಷನ್ ಮತ್ತು ಕೃತಕ ಗರ್ಭಧಾರಣೆ ಸೇರಿದಂತೆ MAR ಹೆಚ್ಚಳವಾಗಿದೆ. ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.